ಗುರುಗಳೇ, ನೀವಿಷ್ಟು ಬೇಗ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಇನ್ನಷ್ಟು ಕಾಲ ಮಾರ್ಗದರ್ಶಕರಾಗಿ ನಮ್ಮನ್ನು ಸಲಹುತ್ತೀರಿ ಎಂದು ನಾವು ಭಾವಿಸಿದ್ದೆವು. ಈಗ ನಿಮ್ಮ ಅಗಲಿಕೆಯಿಂದ ನಮ್ಮ ಸುತ್ತ ದೊಡ್ಡ ಶೂನ್ಯ ನಿರ್ಮಾಣವಾದಂತೆ ಭಾಸವಾಗುತ್ತಿದೆ. ನೀವಿಲ್ಲದೆ ನಮಗೆ ಯಾವ ಕೆಲಸವನ್ನೂ ಪೂರೈಸಲಾಗುತ್ತಿಲ್ಲ ಗುರುಗಳೇ. ಉತ್ಸಾಹವೇ ಬರುತ್ತಿಲ್ಲ. ಮುಂದೇನು ಮಾಡಬೇಕು ಎಂಬ ಪ್ರಶ್ನೆ ಬೃಹದಾಕಾರವಾಗಿ ಕಾಡುತ್ತಿದೆ. ನೀವಿಲ್ಲದೆ ನಾನು ಅನಾಥನಾಗಿದ್ದೇನೆ. ಕೃಪೆ ತೋರಿ ನನಗೆ ಮಾರ್ಗದರ್ಶನ ನೀಡಿ ಗುರುಗಳೇ, ಮಾರ್ಗದರ್ಶನ ನೀಡಿ. ರಾಘವೇಂದ್ರ ತೀರ್ಥರೇ, ಗುರುಗಳೇ, ರಾಘವೇಂದ್ರರೇ, ಹಿಂದೆ ವಿಜಯೇಂದ್ರ ಗುರುಗಳು ನಮ್ಮನ್ನು ಅಗಲಿದಾಗ ನಾವು ಕೂಡ ಹೀಗೆಯೇ ಖಿನ್ನತೆಯಲ್ಲಿದ್ದೆವು. ಎಲ್ಲ ಕೆಲಸ ಕಾರ್ಯಗಳನ್ನು ಮರೆತು ಅವರ ಚಿಂತೆಯಲ್ಲೇ ಇದ್ದೆವು. ಅವರು ಬಂದು ಎಚ್ಚರಿಸಿದಾಗಲೇ ಕರ್ತವ್ಯದ ಅರಿವಾಯಿತು. ಎಷ್ಟೇ ಜ್ಞಾನಿಗಳಾದರೂ ನಮ್ಮ ಪ್ರೀತಿ ಪಾತ್ರರು ಅಗಲಿದಾಗ ಮನಸ್ಸು ಜರ್ಜರಿತವಾಗುವುದು ಸಹಜವೇ. ಆಗ ಬೆನ್ನೆಲುಬಾಗಿ ನನ್ನ ಜೊತೆ ನೀವಿದ್ದಿರಿ. ನಾವು ಬೇಗ ಸುಧಾರಿಸಿಕೊಂಡೆವು. ಆದರೆ ಈಗ ನೀವು ಒಬ್ಬಂಟಿ. ತುಸು ಕಷ್ಟವೇ. ಗುರುಗಳೇ, ಸನ್ಯಾಸಿಯಾದವರು ಎಲ್ಲ ಮೋಹದ ಪರದೆಗಳನ್ನು ಕಳಚಿಕೊಳ್ಳಬೇಕು ಎಂದು ಹೇಳುತ್ತಾರೆ ಅಲ್ಲವೇ? ಆದರೆ ನಮಗೆ ನಿಮ್ಮ ಅಗಲಿಕೆಯಿಂದ ಹೊರಬರಲಾಗುತ್ತಿಲ್ಲ. ಮೋಕ್ಷಕ್ಕಾಗಿ ಸರ್ವವನ್ನು ತ್ಯಜಿಸುವುದು ಬೇರೆ, ಜನಸೇವೆಗಾಗಿ ದೀಕ್ಷೆ ಪಡೆಯುವುದೇ ಬೇರೆ. ಮೋಕ್ಷ ಪಡೆಯುವ ದೀಕ್ಷೆಯಲ್ಲಿ ಸರ್ವಸಂಗ ಪರಿತ್ಯಾಗವಿದೆ. ಪೀಠಾಧಿಪತ್ಯದ ದೀಕ್ಷೆಯಲ್ಲಿ ಕುಟುಂಬದ ತ್ಯಾಗವಿದೆ. ಆದರೆ ಲೋಕವೇ ತನ್ನ ಕುಟುಂಬ ಎಂಬ ಮೋಹವಿದೆ. ಹಾಗೆ ನೋಡಿದರೆ ಮೋಕ್ಷದ ದೀಕ್ಷೆಯಲ್ಲಿ ಕೇವಲ ತನಗಾಗಿ ಎಂಬ ಸ್ವಾರ್ಥವಿದೆ. ಪೀಠಾಧಿಪತ್ಯದಲ್ಲಿ ಸಕಲರಿಗಾಗಿ ತನ್ನ ಕುಟುಂಬವನ್ನು ತ್ಯಜಿಸುವ ತ್ಯಾಗವಿದೆ.